ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಮಾತ್ರ ಆನ್ ಪಾಯಿಂಟ್ ಇತ್ತು. ಎಲ್ಲ ಆ್ಯಕ್ಷನ್ ಸೀನ್ಸ್ ಆ್ಯಂಡ್ ಸಾಂಗ್ಸ್, ಫೈಟಿಂಗ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಮಸ್ಟ್ ವಾಚ್. ಸೊ ಚೆನ್ನಾಗಿತ್ತು. I think it's new beginning, especially Vijayashree ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ಸ್ಟಾರ್ಟ್ ಫಾರ್ ಹರ್. ಸೊ ಐ ಥಿಂಕ್ ಇಟ್ ವಿಲ್ ಕೀಪ್ ಆನ್ ಇಂಪ್ರೂವಿಂಗ್ ಡೇ ಬೈ ಡೇ. ಸಿನಿಮಾ ನೋಡಿದೆ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ತುಂಬ ಧನ್ಯವಾದಗಳು ಫಸ್ಟ್ ಆಫ್ ಆಲ್. ಯಾಕಂದರೆ ಎಷ್ಟು ವಾರ ಆಗಿ ತಿಂಗಳುಗಳಾಯಿತು ಥಿಯೇಟ್ರಲ್ಲಿ ಇಷ್ಟೊಂದು ಜನ ನೋಡ್ಬಿಟ್ಟು, ಅದು ಸಿಂಗಲ್ ಸ್ಕ್ರೀನಲ್ಲಿ ಇಷ್ಟೊಂದು ಜನ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು. ಹೌಸ್ಫುಲ್ ನಡೀತಾ ಇದೆ. ಆಮೇಲೆ ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಎಲ್ಲ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಈ ಫಿಲ್ಮು ನಾವು ಕ್ಲೈಮ್ಯಾಕ್ಸ್ ಅಂದಾಗ ಪ್ರತಿಯೊಬ್ಬರು ಕೇಳಿ ಇದೇ ಡೈಲಾಗ್ ಅವ್ರು ಅದನ್ನೇ ಹೇಳ್ತಾರೆ. ಎಕ್ಸ್ಪೆಕ್ಟೇಷನ್ ಹಿಂಗೆ ಆಗುತ್ತೆ, ಯಾಕಂದರೆ ಎಲ್ಲದರಲ್ಲೂ ಹೀರೋ ಬಡಿ ಓಡಿ ಏನೋ ಅದೊಂದು ವಿಕ್ಟ್ರಿ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ನೀವು ಒಂಚೂರು ಅಂದರೆ ನೀವು 50% ನೀವು ಇಮೇಜ್ ಏನು ಮಾಡ್ತೀರ ಹಂಗೆ ಬರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಒಂದು ಸೊಗಡನ್ನು ಕಟ್ಟಿಕೊಡೋ ರೀತಿ ಇದೆಯಲ್ಲ, ಅದು ಡೈರೆಕ್ಟ್ರಿಗೆ ತುಂಬ ಒಂದು ಆ್ಯಟ್ಸಪ್ ಹೇಳ್ಬೇಕು. ಆಮೇಲೆ ಹೀರೋ ತುಂಬ ತುಂಬ ಪಲಗಿದಾರೇನೋ, ಒಂದು 10-15 ಫಿಲಮ್ ಮಾಡಿದಾರೇನೋ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಜೈ ಕರ್ನಾಟಕ. ಅದೇ ಮೂವಿ 100 ಡೇಸ್ ಪಕ್ಕ ತುಂಬ ಅದ್ಭುತವಾಗಿ ಬಂದಿದೆ. ಡೈರೆಕ್ಟ್ರ್ ಆಗಿ ಪ್ರವೀಣ್ ಆ್ಯಕ್ಟಿಂಗ್ ಆಗಲಿ, ಬಟ್ ಆ್ಯಕ್ಷನ್ ಮೂವಿಲಿ ಫಸ್ಟ್ ಟೈಮ್ ಈ ಥರ ಇಷ್ಟು ಆ್ಯಕ್ಟಿಂಗ್ ಮಾಡಿದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಇಲ್ಲ, ತುಂಬ ಚೆನ್ನಾಗಿದೆ ಮೂವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಡಿಫ್ರೆಂಟಾಗಿ ಬಂದಿದೆ. ಅದೊಂದು ಎಲ್ಲರಿಗೂ ಇಷ್ಟ ಆಗುತ್ತೆ. ಲವ್ ಸ್ಟೋರಿ ಕಮ್ ರೌಡಿಸಮ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿದೆ. ಡೈರೆಕ್ಷನ್ನೇ ಸೂಪರ್ ಆಗಿರೋದು. ಹೀರೋ ಆ್ಯಕ್ಟಿಂಗು ಆಸಮ್ ಆಗಿದೆ. ಮತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ ಸರ್. ಎಲ್ಲ ದಯವಿಟ್ಟು ಒಂದು ಥಿಯೇಟ್ರ್ಗಳಿಗೆ ನೋಡಿ, ಕನ್ನಡ ಸಿನಿಮಾ ಉಳಿಸೋಣ. ತುಂಬ ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ಇಷ್ಟು ದಿನದಿಂದ ನಮ್ಮ ಹೀರೋ ಚಾಕ್ಲೇಟ್ ಬಾಗಿ ಆ್ಯಕ್ಟ್ ಮಾಡಿದರು. ಈಗ ಒಂದು ರೌಡಿಸಮ್ ಫಿಲಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಸೂಪರ್. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಹೀರೋದನ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ ಜನ, ಆದರೆ ಸಿನಿಮಾ ಇದಕ್ಕಿದ್ದಂಗೆ ಎಂಡ್ ಆಗುತ್ತೆ. ಆದರೆ ಬೆಸ್ಟ್ ಕ್ಲೈಮ್ಯಾಕ್ಸ್ ಅದು. ಅವ್ರಿಗೊಂದು ವಿಶೇಷತೆ ಡೈರೆಕ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ಜನ ನೋಡಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ ಸಿನಿಮಾದಲ್ಲಿ. ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಹೀರೋಯಿನ್ ಇಬ್ಬರು. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮು ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು. ನನಗೂ ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಒಂದು ಹೇಳ್ತೀನಿ ಸರ್. ಸರ್ ನಿರ್ದೇಶಕರ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಫ್ರೆಂಡ್ ಕಮ್ ನಿರ್ದೇಶಕರು, ಫಸ್ಟ್ ಟೈಮು ಫಿಲಮ್ ಇದು. ಅವ್ರ ಫಿಲಮ್ 100 ಡೇಸ್ ಓಡಲಿ ಅಂತ ಕೇಳ್ಕೊಂಡು. ಸೊ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಅವರು, ಹೀರೋಯಿನ್ನು ಮತ್ತು ವಿಲನ್ನು ಎಲ್ಲರ ಒಂದು ನಟನೆ ತುಂಬ ಅದ್ಭುತವಾಗಿದೆ. ಸೂರಿ ಕುಂದೇರ್ ಅವರು ನಿರ್ದೇಶನ, ಅದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಫಿಲಮ್ಗಳು ತುಂಬ ಕಡಿಮೆ ಆಗಿದೆ. ಆಮೇಲೆ ಮೊನ್ನೆ ಮೀಡಿಯಾಗಳೆಲ್ಲ ನೋಡಿದ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನಾಗಿದೆ, ಒಳ್ಳೆ ಫಿಲಮ್ಗಳು ಬರ್ತಾಯಿಲ್ಲ, ಈ ರೀತಿ ಅವಾಂತರಗಳು ಮಾಡ್ಕೊತಾ ಇದ್ದಾರೆ ಅಂದರು. ಆದರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಕನ್ನಡಿಗರೆಲ್ಲ ಒಂದು ಜೀವನದಲ್ಲಿ ಮನೋರಂಜನೆ ಎಷ್ಟು ಮುಖ್ಯ, ಸಿನಿಮಾಗಳು ಅಷ್ಟೇ ಮನೋರಂಜನೆ ಬೇಕು ಮನುಷ್ಯರಿಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನೋಡ್ಬೋದು. ಯೂತ್ಸ್ಗೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಲಾಸ್ಟಿಗೆ ಸಾಯ್ತಾರೆ ಅನ್ನೋದು ಒಂದು ಇದು ಕೊಟ್ಟಿದ್ದಾರೆ, ನೋಡ್ಬೋದು. ಸರ್ ಸಿನಿಮಾ ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಯಿನ್ ಎಂಟ್ರಿ ಆಗಿದೆ. ಎಲ್ಲ ಒಳ್ಳೇದಾಗಲಿ ಅಂತ ಹೀರೋಯಿನ್ಗೆ ಬೇಡ್ಕೊಳ್ತೀನಿ. ಆ್ಯಕ್ಟರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಒಳ್ಳೆ ಮಾರ್ಷಲ್ ಆರ್ಟ್ಸು ಪ್ಲೇಯರ್ ಅನಿಸುತ್ತೆ ಆ್ಯಕ್ಟರು. ಎಲ್ಲ ಫೈಟಿಂಗ್ ಸೀನ್ಸ್ ಎಲ್ಲ ಸೂಪರಾಗಿದೆ. ಬಂದು ಎಲ್ಲರಿಗೂ ಮೂವಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು.